ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ನಡೀತಲ್ಲ, ಆ ಸಂದರ್ಭದಲ್ಲಿ ಪಂಜಾಬ್ ಮತ್ತು ಆಕ್ರಮಿತ ಕಾಶ್ಮೀರದ ಭಾಗದಲ್ಲಿನ ಸಾಕಷ್ಟು ಉಗ್ರ ಕೇಂದ್ರಗಳನ್ನ ಭಾರತ ನಾಶ ಮಾಡಿತು. ಈಗ ಅಷ್ಟೂ ಉಗ್ರವಾದಿ ಸಂಘಟನೆಗಳು ಮತ್ತೆ ಆಕ್ಟಿವ್ ಆಗಿವೆ. ಆದ್ರೆ ಅವರು ಈ ಬಾರಿ ಭಾರತದ ಗಡಿಗಳಿಂದ ದೂರ ತಮ್ಮ ನೆಲೆಗಳನ್ನ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಹೀಗಾಗಿ ಅವರ ತರಬೇತಿ ಕೇಂದ್ರಗಳು ಆಫ್ಘನಿಸ್ತಾನದ ಗಡಿ ಅಂದ್ರೆ ಖೈಬರ್ ಪಖ್ತೂನ್ಖ್ವಾನ ಸೇರ್ಕೊಳ್ತಾ ಇವೆ. ಮತ್ತೊಂದು ಕಡೆ ಬಲೂಚ್ ಲಿಬರೇಷನ್ ಆರ್ಮಿಯ ಮೇಲೆ ಅಂತಾರಾಷ್ಟ್ರೀಯ ನಿರ್ಬಂಧ ಬೀಳದ ಹಾಗೆ ಅಮೆರಿಕ ತಡೆದ ಬೆನ್ನಲ್ಲೇ ಪಾಕಿಸ್ತಾನದ ಸೇನೆಯ ಮೇಲೆ ಮತ್ತೊಂದು ಸುತ್ತಿನ ದಾಳಿಗಳು ನಡೆದಿವೆ. 2 ಪ್ರತ್ಯೇಕ ಸ್ಫೋಟ ಪ್ರಕರಣಗಳಲ್ಲಿ 11 ಮಂದಿ ಸಾವಿಗೀಡಾಗಿದ್ದಾರೆ. ಹಾಗಾದ್ರೆ ಪಾಕಿಸ್ತಾನದ ಲೇಟೆಸ್ಟ್ ಬೆಳವಣಿಗೆಗಳೇನು, ಆಪರೇಷನ್ ಸಿಂಧೂರ್ನ ಇಂಪ್ಯಾಕ್ಟ್ ಏನು, ಬನ್ನಿ ನೋಡೋಣ. ಗೆಳೆಯರೆ, ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರೋ ಸಂಘಟನೆಗಳನ್ನ ವಿಶ್ವಸಂಸ್ಥೆಯ ಭಯೋತ್ಪಾದಕರ ಪಟ್ಟಿಯನ್ನು ಸೇರಿಸೋದಕ್ಕೆ ಚೈನಾ ಹಾಗೂ ಪಾಕಿಸ್ತಾನಗಳು ನಡೆಸಿದ ಪ್ರಯತ್ನಗಳು ವಿಫಲವಾದ ಬೆನ್ನಲ್ಲೇ ಬಲೂಚಲ್ಲಿ ಮಜೀದ್ ಬ್ರಿಗೇಡ್ ಪಾಕಿಸ್ತಾನದ ಸೇನೆಯನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದೆ. ಅಲ್ಲಿ ಗಸ್ತಿಗೆ ಹೋಗ್ತಾ ಇದ್ದ ಪಾಕಿಸ್ತಾನದ ಸೇನಾ ಕಾನ್ವಾಯಿಗೆ ಸ್ಫೋಟಕಗಳನ್ನು ತುಂಬಿದ ವಾಹನವೊಂದು ಡಿಕ್ಕಿ ಹೊಡೆದಿದೆ. ಈ ದಾಳಿಯಲ್ಲಿ 5 ಮಂದಿ ಸೈನಿಕರು ಸಾವಿಗೀಡಾಗಿದ್ದಾರೆ. ಅದರ ಬೆನ್ನಲ್ಲೇ ಆಫ್ಘನಿಸ್ತಾನದ ಗಡಿಯಲ್ಲಿ ಅಂದ್ರೆ ಬಲೂಚ್ ಹಾಗೂ ಆಫ್ಘನ್ ಗಡಿ ಭಾಗದಲ್ಲಿ ನಡೆದ ಸ್ಫೋಟದಲ್ಲಿ 6 ಮಂದಿ ನಾಗರಿಕರು ಕೂಡ ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಇಲ್ಲಿ ಸೈನಿಕರನ್ನ ಕೊಂದಿದ್ದು ನಾವೇ ಅಂತ ಬಲೂಚಿಸ್ತಾನದ ಮಜೀದ್ ಬ್ರಿಗೇಡ್ ಹೇಳಿಕೊಂಡಿದೆ. ಆದರೆ ನಾಗರಿಕರ ಸಾವಿಗೆ ಯಾವ ಸಂಘಟನೆಯೂ ಹೊಣೆಯನ್ನ ಹೊತ್ತಿಲ್ಲ. ಬಲೂಚಿಸ್ತಾನದಲ್ಲಿ ಲಿಬರೇಷನ್ ಆರ್ಮಿಯ ದಾಳಿಗಳು ತೀವ್ರವಾದ ನಂತರ ಪಾಕಿಸ್ತಾನದ ಸೇನೆ ಅಲ್ಲಿ ಡೆತ್ ಬ್ರಿಗೇಡ್ಗಳನ್ನು ರಚನೆ ಮಾಡಿದೆ. ಅಲ್ಲಿ ಬಲೂಚಿಸ್ತಾನದ ಸ್ವಾತಂತ್ರ್ಯವನ್ನ ಬೆಂಬಲಿಸುವ ಜನರನ್ನ ಪಾಕಿಸ್ತಾನದ ಸೇನೆ ಕೊಲ್ಲಿಸ್ತಾ ಇದೆ. ಮತ್ತೊಂದು ಕಡೆ ISI ಈ ಭಾಗದಲ್ಲಿ ಐಸಿಸ್ ಉಗ್ರರನ್ನ ಕರ್ಕೊಂಡು ಬಂದು ಬಿಟ್ಟಿದೆ. ಅವರು ಆಫ್ಘನಿಸ್ತಾನ ಹಾಗೂ ಬಲೂಚಿಸ್ತಾನದ ಗಡಿ ಭಾಗಗಳಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಟಾರ್ಗೆಟ್ ಆಗ್ತಾ ಇರೋದು ಕೂಡ ಬಲೂಚ್ ಹೋರಾಟಗಾರರು ಹಾಗೂ ಸಾಮಾನ್ಯ ಜನ. ಬಲೂಚಿ ಹೋರಾಟಗಾರರನ್ನ ಮತ್ತು ಅಲ್ಲಿನ ಲಿಬರೇಷನ್ ಪಡೆಗಳನ್ನ ಎದುರಿಸೋದಕ್ಕೆ ಸಾಧ್ಯವಾಗದ ಪಾಕಿಸ್ತಾನ ಅವರ ವಿರುದ್ಧ ಐಸಿಸ್ ಉಗ್ರರನ್ನ ಛೂ ಬಿಡ್ತಾ ಇದೆ. ಮತ್ತೊಂದು ಕಡೆ ಭಾರತದ ವಿರುದ್ಧ ಪಾಕಿಸ್ತಾನದ ಗಡಿಯಲ್ಲಿ ಕೂತು ಕಾರ್ಯಾಚರಣೆ ಮಾಡ್ತಾ ಇದ್ದ ಜೈಷ್, ಲಷ್ಕರ್, ಹಿಜ್ಬುಲ್ ಮುಜಾಹಿದೀನ್ ನಂತಹ ಸಂಘಟನೆಗಳು ಆಪರೇಷನ್ ಸಿಂಧೂರ್ ನಂತರ ತಮ್ಮ ಸ್ಥಾವರಗಳನ್ನು ಭಾರತದ ಗಡಿಯಿಂದ ಸ್ವಲ್ಪ ದೂರ ಆಫ್ಘನಿಸ್ತಾನದ ಗಡಿಗೆ ಶಿಫ್ಟ್ ಮಾಡ್ತಾ ಇವೆ. ನಮ್ಮಲ್ಲಿ ಯಾವ ಭಯೋತ್ಪಾದಕ ಸಂಘಟನೆಗಳು ಇಲ್ಲ, ಲಷ್ಕರ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿಲ್ಲ, ಮುಜಾಹಿದೀನ್ ನಮ್ಮಲ್ಲಿಲ್ಲ ಅಂತ ಹೇಳ್ಕೋತಾ ಇದ್ದ ಪಾಕಿಸ್ತಾನದ ಬಣ್ಣ ಬಯಲಾಗೋ ಹಾಗೆ ಈಗ ಆ ಸಂಘಟನೆಗಳ ಕೆಲ ಮುಖಂಡರು ಒಂದಷ್ಟು ವಿಡಿಯೋಗಳನ್ನು ಕೂಡ ಹೊರಗೆ ಬಿಟ್ಟಿದ್ದಾರೆ. ಅವು ಪಾಕಿಸ್ತಾನದ ಅಸಲಿಯತ್ತನ್ನು ಬಯಲು ಮಾಡ್ತಾ ಇವೆ. ಗೆಳೆಯರೆ, ಮೊನ್ನೆ ಪಾಕಿಸ್ತಾನದಿಂದ ಒಂದು ವಿಡಿಯೋ ರಿಲೀಸ್ ಆಯಿತು. ಅದರಲ್ಲಿ ಮಾತಾಡ್ತಾ ಇದ್ದವನು ಜೈಷ್ ಇ ಮೊಹಮ್ಮದ್ನ ನಾಯಕ ಇಲಿಯಾಸ್ ಕಾಶ್ಮೀರಿ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದ ಮನ್ಸೆಹ್ರಾ ಜಿಲ್ಲೆಯಲ್ಲಿ ನಿಂತು ಅವನು ಇಸ್ಲಾಮಿಕ್ ಮೂಲಭೂತವಾದಿಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದ. ಆ ಸಭೆಯಲ್ಲಿ ಖೈಬರ್ ಭಾಗದ ಪೊಲೀಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಒಂದಷ್ಟು ಮಾಜಿ ಸೇನಾಧಿಕಾರಿಗಳು ಇದ್ರು. ಅದು ಜೈಷ್ ಇ ಮೊಹಮ್ಮದ್ನ ರಿಕ್ರೂಟ್ಮೆಂಟ್ ರ್ಯಾಲಿ ಆಗಿತ್ತು. ಅದಕ್ಕೆ ದಿಯೋಬಂದ್ ಧಾರ್ಮಿಕ ಸಭೆ ಅನ್ನೋ ಹೆಸರನ್ನ ಕೊಡಲಾಗಿತ್ತು. ಪಾಕಿಸ್ತಾನ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಜೈಷ್ ಇ ಮೊಹಮ್ಮದ್ ಹಾಗೂ ಜಮಾತ್ ಉಲೇಮಾ ಇ ಇಸ್ಲಾಮುಗಳು ಜಂಟಿಯಾಗಿ ಆಯೋಜಿಸಿದ್ದ ಕಾರ್ಯಕ್ರಮ ಅದಾಗಿತ್ತು. ಅಲ್ಲಿ ಸುಮಾರು 30 ನಿಮಿಷ ಮಾತನಾಡಿದ ಇಲಿಯಾಸ್ ಕಾಶ್ಮೀರಿ ಒಸಾಮಾ ಬಿನ್ ಲ್ಯಾಡನ್ ಅನ್ನ ಇಸ್ಲಾಮಿನ ಕಿರೀಟ ಅಂತ ಹೊಗಳಿದ್ದ. ಅವನನ್ನ ಅರಬ್ ರಾಜಕುಮಾರ ಅಂತ ಕರೆದ. ಜೈಷ್ ಹಾಗೂ ಅಲ್ ಖೈದಾ ಎರಡು ಒಂದೇ ಸಿದ್ಧಾಂತವನ್ನು ಹೊಂದಿವೆ ಅಂತ ಹೇಳ್ದ. ಖೈಬರ್ ಪಖ್ತೂನ್ಖ್ವಾ ಅನ್ನೋದು ಜಿಹಾದಿಗಳ ಪಾಲಿನ ಶಾಶ್ವತ ಆವಾಸ ಸ್ಥಾನ ಅಂತ ಹೇಳ್ತಾ ಅದೇ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ ಅವನು ಮಾತಾಡ್ದ. ಭಾರತ ನಡೆಸಿದ ವಾಯುದಾಳಿಯಲ್ಲಿ ಅಜರ್ ಮಸೂದನ ಕುಟುಂಬ ಛಿದ್ರವಾಗಿ ಹೋಯಿತು. ಅಲ್ಲಿ ಸಾಕಷ್ಟು ಜನ ಪ್ರಾಣ ಕಳ್ಕೋಬೇಕಾಗಿ ಬಂತು ಅಂತ ಹೇಳೋ ಮೂಲಕ ಬಹಬಲ್ಪುರದಲ್ಲಿ ಭಾರತದ ಮಿಸೈಲ್ಗಳು ಬಿದ್ದಿದ್ದು ಮಸೀದಿ ಮೇಲಲ್ಲ, ಅಜರ್ ಮಸೂದನ ಅಡ್ಡೆಯ ಮೇಲೆ ಅನ್ನೋದನ್ನ ಈ ಇಲಿಯಾಸ್ ಕಾಶ್ಮೀರಿ ಬಹಿರಂಗಪಡಿಸ್ದ. ಹಾಗೆ ಪಾಕಿಸ್ತಾನದ ಸರ್ಕಾರ ಹಾಗೂ ಸೇನೆಯ ಸುಳ್ಳುಗಳನ್ನು ಅವನು ಬಯಲು ಮಾಡಿದ. ಜೊತೆಗೆ ಆ ದಾಳಿಯಲ್ಲಿ ಸಾವಿಗೀಡಾದವರ ಜನಾಜಾದಲ್ಲಿ ಭಾಗಿಯಾಗಿ ಅಂತ ಸೇನಾಧಿಕಾರಿಗಳಿಗೆ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ತಿಳಿಸಿದ್ದ. ಹೀಗಾಗಿ ಅಲ್ಲಿ ಉಗ್ರರ ಅಂತ್ಯ ಸಂಸ್ಕಾರದಲ್ಲಿ ಸೇನಾಧಿಕಾರಿಗಳು ಭಾಗಿಯಾದರು, ಸತ್ತ ಜಿಹಾದಿಗಳ ಹೆಣಗಳಿಗೆ ಹೆಗಲು ಕೊಟ್ಟರು ಅಂತ ಹೇಳೋ ಮೂಲಕ ಪಾಕಿಸ್ತಾನ ಮಾಡ್ತಾ ಇರೋದು ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಂ ಅನ್ನೋ ಭಾರತದ ಆರೋಪಗಳು ಸುಳ್ಳಲ್ಲ ಅನ್ನೋದನ್ನ ಈ ಇಲಿಯಾಸ್ ಖಚಿತಪಡಿಸಿದ. ಈ ರ್ಯಾಲಿಯ ಮೂಲಕ ಗೊತ್ತಾಗಿದ್ದೇನು ಅಂದ್ರೆ ಜೈಷ್ ಪಂಜಾಬ್ನಿಂದ ಖೈಬರ್ಗೆ ಸ್ಥಳಾಂತರಗೊಳ್ತಾ ಇದೆ ಅನ್ನೋದು. ಅಷ್ಟೇ ಅಲ್ಲ, ಖೈಬರ್ ಪಖ್ತೂನ್ಖ್ವಾದಲ್ಲಿ ಅವರು ತರಬೇತಿ ಶಿಬಿರಗಳನ್ನು, ಕಚೇರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಮನ್ಸೆಹ್ರಾದ ಮರ್ಕಾಜ್ನಲ್ಲಿ ಉಗ್ರರ ರಿಕ್ರೂಟ್ಮೆಂಟ್ ಕೂಡ ನಡೀತಾ ಇದೆ ಮತ್ತು ಅಲ್ಲಿ ನೇಮಕಗೊಂಡವರಿಗೆ
ಪಾಕಿಸ್ತಾನದ ಸೇನೆ ತರಬೇತಿಯನ್ನು ಕೂಡ ಕೊಡ್ತಾ ಇದೆ. KPK ಅಂದರೆ ಖೈಬರ್ ಪಖ್ತೂನ್ಖ್ವಾದ ಬಂದೈ ಅನ್ನೋ ಪ್ರದೇಶದಲ್ಲಿ ಪಾಕಿಸ್ತಾನದ ಮಾಜಿ ಕಮಾಂಡೋ ಖಲೀದ್ ಖಾನ್ ನೇತೃತ್ವದಲ್ಲಿ HM313 ಅನ್ನುವ ಹೆಸರಿನ ಒಂದು ತರಬೇತಿ ಕೇಂದ್ರ ಸಿದ್ಧ ಆಗಿದೆ. ಇಲ್ಲಿ 313 ಅನ್ನೋದು ಕುರಾನ್ನಲ್ಲಿ ಪ್ರಸ್ತಾಪಗೊಂಡಿರುವ ಬದರ್ ಯುದ್ಧದ ಸಂಕೇತ. ಕುರೇಶಿಗಳು ಹಾಗೂ ಮುಸಲ್ಮಾನರ ನಡುವೆ ನಡೆದ ಆ ಯುದ್ಧದಲ್ಲಿ 313 ಮಂದಿ ಮುಸ್ಲಿಮರು ಅಂದರೆ ಮೆಹಮದ್ ಪೈಗಂಬರ್ ಅನುಯಾಯಿಗಳು 1,000 ಮಂದಿ ಕುರೇಶಿಗಳನ್ನು ಸೋಲಿಸಿದ್ರು ಅಂತ ಬದರ್ ಯುದ್ಧದ ಉಲ್ಲೇಖ ಹೇಳುತ್ತೆ. ಹೀಗಾಗಿ ಇಸ್ಲಾಮಿಕ್ ದೇಶಗಳು ಹಾಗೂ ಇಸ್ಲಾಮಿಕ್ ಉಗ್ರ ಸಂಘಟನೆಗಳು ಈ 313 ಅಥವಾ ಬದರ್ ಹೆಸರುಗಳನ್ನು ಆಗಾಗ ಬಳಸ್ತಾ ಇರುತ್ತವೆ. ಅಲ್ ಖೈದಾ ಕೂಡ 313 ಹೆಸರಿನ ಬ್ರಿಗೇಡ್ ಒಂದನ್ನು ಹೊಂದಿತ್ತು. ಈಗ HM313 ಅನ್ನೋ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡುವ ಮೂಲಕ ಜಾಗತಿಕವಾಗಿ ಇಸ್ಲಾಮಿಕ್ ದೇಶಗಳು ಇಸ್ಲಾಮಿಕ್ ಸಂಘಟನೆಗಳ ಬೆಂಬಲವನ್ನು ಹಣಕಾಸಿನ ನೆರವನ್ನು ಪಡೆಯುವ ಪ್ರಯತ್ನವನ್ನು ಅಲ್ಲಿ ಮಾಡಲಾಗ್ತಾ ಇದೆ. ಇದೆಲ್ಲದರ ನೇತೃತ್ವವನ್ನು ಈ ಇಲಿಯಾಸ್ ಕಾಶ್ಮೀರಿ ವಹಿಸಿಕೊಂಡಿದ್ದಾನೆ. ಗೆಳೆಯರೆ, ಈ ಇಲಿಯಾಸ್ ಆಕ್ರಮಿತ ಕಾಶ್ಮೀರದ ರಾವಲ್ಕೋಟ್ಗೆ ಸೇರಿದವನು. 2001ರಲ್ಲಿ ಜೈಷ್ಗೆ ಸೇರ್ಪಡೆ ಆಗ್ತಾನೆ. ಆಫ್ಘನಿಸ್ತಾನದಲ್ಲಿ ನ್ಯಾಟೋ ಪಡೆಗಳ ಜೊತೆ ನಡೆದ ಮುಜಾಹಿದೀನ್ ಕದನಗಳಲ್ಲಿ ಕೂಡ ಇವನು ಭಾಗಿಯಾದ. ಆ ನಂತರ ಇವನನ್ನು ಜೈಷ್ ರಾವಲ್ಕೋಟದ ಕಮಾಂಡರ್ ಆಗಿ ಮಾಡಿತು. ಆಕ್ರಮಿತ ಕಾಶ್ಮೀರಕ್ಕೆ ಇವನನ್ನು ಕಳುಹಿಸಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಕೃತ್ಯಗಳನ್ನು ಮಾಡೋದಕ್ಕೆ ಇವನನ್ನು ನಿಯೋಜನೆ ಮಾಡಲಾಯಿತು. 2018ರಲ್ಲಿ ಜಮ್ಮುವಿನ ಸೊಂಜುವಾನ್ ಸೇನಾ ಶಿಬಿರದ ಮೇಲೆ ನಡೆದ ದಾಳಿಯ ಮಾಸ್ಟರ್ ಮೈಂಡ್ ಈ ಇಲಿಯಾಸ್ ಕಾಶ್ಮೀರಿ ಆಗಿದ್ದ. ಆ ದಾಳಿಗೆ ಆಯುಧ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಮಾಡಿಕೊಟ್ಟ ಆರೋಪ ಇಲಿಯಾಸ್, ಅಜರ್ ಮಸೂದ್ ಹಾಗೂ ಅಬ್ದುಲ್ ರೌಫ್ ಮುಂತಾದವರ ಮೇಲಿದೆ. ಆನಂತರ ಇವನು ಹಿಲಾಲ್ ಅಲ್ ಹಕ್ ಅನ್ನೋ ಬ್ರಿಗೇಡ್ನ ನೇತೃತ್ವವನ್ನು ವಹಿಸ್ಕೊಳ್ತಾನೆ. ಮುಂದೆ ಈ ಹಲಾಲ್ ಹರಾಮ್ ಅಂತೆಲ್ಲ ಇದ್ದರೆ ಅದು ಮುಸ್ಲಿಂ ಉಗ್ರ ಗುಂಪು ಅನ್ನೋದು ಸುಲಭವಾಗಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಅದರ ಹೆಸರನ್ನು ಪೀಪಲ್ಸ್ ಆ್ಯಂಟಿ ಫ್ಯಾಸಿಸ್ಟ್ ಫ್ರಂಟ್ ಅಂತ ಬದಲಾಯಿಸಲಾಗುತ್ತೆ. ಈಗದು ಕಾಶ್ಮೀರದಲ್ಲಿ ಜೈಷ್ ನಡೆಸುವ ದಾಳಿಗಳನ್ನು ಆರ್ಗನೈಸ್ ಮಾಡುವ, ಉಗ್ರರಿಗೆ ಶೆಲ್ಟರ್ ಕೊಡುವ, ರೆಕ್ಕಿ ಹಾಗೂ ಇನ್ನಿತರ ಕಾರ್ಯಾಚರಣೆಗಳನ್ನು ಮಾಡುವ ಸಂಘಟನೆಯಾಗಿ ಗುರುತಿಸಿಕೊಂಡಿದೆ. ಈಗ ಈ ಇಲಿಯಾಸ್ ಕಾಶ್ಮೀರಿ ಆಫ್ಘನಿಸ್ತಾನದ ಗಡಿಯಲ್ಲಿನ ಖೈಬರ್ ಪಖ್ತೂನ್ಖ್ವಾದಲ್ಲಿ ಜೈಷ್ಗಾಗಿ ಉಗ್ರರ ನೇಮಕಾತಿಯನ್ನು ಶುರು ಮಾಡಿದ್ದಾನೆ. ಇಲ್ಲಿ ಬಹವಲ್ಪುರದಲ್ಲಿ ಭಾರತ ಮಸೀದಿಯ ಮೇಲೆ ದಾಳಿ ಮಾಡ್ತು ಅಂತ ಆರೋಪ ಮಾಡಿದ್ದ ಪಾಕಿಸ್ತಾನ ಮುರೀದ್ ಕೆಯಲ್ಲಿ ಸರ್ಕಾರಿ ಕಚೇರಿ ಹಾಗೂ ಆಸ್ಪತ್ರೆಗಳ ಮೇಲೆ ದಾಳಿ ನಡೀತು ಅನ್ನೋ ಆರೋಪವನ್ನು ಮಾಡಿತ್ತು. ಈಗ ಬಹವಲ್ಪುರದಲ್ಲಿದ್ದದ್ದು ಮಸೀದಿ ಅಲ್ಲ, ಜೈಷ್ನ ಕೇಂದ್ರ ಕಚೇರಿ ಅಂತ ಇಲಿಯಾಸ್ ಹೇಳಿದ್ದಾನೆ. ಅದರ ಬೆನ್ನಲ್ಲೇ ಮುರೀದ್ ಕೆಯ ಬಗ್ಗೆ ಇನ್ನೊಬ್ಬ ಉಗ್ರ ಬಾಯ್ಬಿಟ್ಟಿದ್ದಾನೆ, ಅದು ವಿಡಿಯೋ ಸಮೇತ. मुरीद के में जामे मस्जिद उम्मुल कुरा इसको हमले में तबाह कर दिया गया था. अब उसकी तामीर नौ का सिलसिला जारी है. ಗೆಳೆಯರೆ, ಮುರೀದ್ ಕೆಯಲ್ಲಿ ಲಷ್ಕರೆ ತೈಬಾದ ಕಚೇರಿ ಒಂದಿತ್ತು. ಆದರೆ ಅದರ ಮೇಲೆ ಪಾಕಿಸ್ತಾನ ಗವರ್ನಮೆಂಟ್ ಹೆಲ್ತ್ ಅಂಡ್ ಎಜುಕೇಷನ್ ಕಾಂಪೌಂಡ್ ಅನ್ನೋ ಬೋರ್ಡನ್ನು ಹಾಕಿತ್ತು. ಆ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದವನು ಹಫೀಜ್ ಸಯೀದ್. ಅವನು ಯಾರು ಅನ್ನೋದು ನಿಮಗೆ ಗೊತ್ತೇ ಇದೆ. ಲಷ್ಕರೆ ತೈಬಾದ ನಾಯಕ ಹಫೀಜ್ ಅಲ್ಲಿ ಆಸ್ಪತ್ರೆಯನ್ನೇನೂ ಕಟ್ಟಿರಲಿಲ್ಲ, ಬದಲಿಗೆ ಉಗ್ರರ ತರಬೇತಿ ಶಿಬಿರವನ್ನು ಅವನಲ್ಲಿ ನಡೆಸ್ತಾ ಇದ್ದ. ಅದರ ಮೇಲೆ ಭಾರತ ಬಾಂಬು ದಾಳಿ ಮಾಡಿದ ಮೇಲೆ ಪಾಕಿಸ್ತಾನ ನೋಡಿ ಭಾರತ ನಮ್ಮ ಆಸ್ಪತ್ರೆಗಳನ್ನು ಕೂಡ ಬಿಡ್ತಾ ಇಲ್ಲ ಅಂತ ಬಾಯ್ ಬಡ್ಕಳ್ತು. ಸೇಮ್ ಹೆಂಗೆ ಇಸ್ರೇಲ್ ವಿರುದ್ಧ ಗಾಜಾದಲ್ಲಿ ಅವರು ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡ್ತಾರೋ ಹಾಗೆ ಪಾಕಿಸ್ತಾನ ಕೂಡ ಭಾರತದ ವಿರುದ್ಧ ಒಂದು ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತು. ಆದರೆ ನಿಜಾನ ಹೆಚ್ಚು ದಿನ ಬಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಮ್ಮನೆ ಹೇಳ್ತಾರ. ಈಗ ಲಷ್ಕರ್ನ ಕಮಾಂಡರ್ ಒಬ್ಬ ಹೊರಗೆ ಬಂದಿದ್ದಾನೆ, ಅವನೊಂದು ವಿಡಿಯೋ ಬಿಡುಗಡೆ ಮಾಡಿದ್ದಾನೆ, ಅದನ್ನು ಸ್ವಲ್ಪ ಕೇಳಿಸ್ಕೊಂಡು ಬಿಡಿ. मरकज तैयबा मुरीद के अंदर ये पूरे पाकिस्तान के अंदर वाहिद एक जगह है जहाँ पे दौरा सुफा के नाम से एक रिफ्रेशर कोर्स होता है. ಇಲ್ಲಿ ಮಾತಾಡ್ತಾ ಇರೋನ ಹೆಸರು ಕಾಸಿಂ. ಇವನ ಹಿಂದೆ ಕಟ್ಟಡದ ಅವಶೇಷಗಳಿವೆ ನೋಡಿ, ಅವು ಮುರೀದ್ ಕೆಯ ಸರ್ಕಾರಿ ಹೆಲ್ತ್ ಎಜುಕೇಷನ್ ಕಾಂಪೌಂಡ್ ಅನ್ನೋ ಬೋರ್ಡನ್ನು ಹೊಂದಿದ್ದ ಲಷ್ಕರ್ ತರಬೇತಿ ಕೇಂದ್ರದ ಅವಶೇಷಗಳು. ಅದು ಭಾರತದ ಆಪರೇಷನ್ ಸಿಂಧೂರಲ್ಲಿ ನಾಶ ಆದ ಮೇಲೆ ಅದರ ಮುಂದೆ ನಿಂತಿವನು ಮಾತಾಡ್ತಾ ಇದ್ದಾನೆ. ನನ್ನ ಹಿಂದಿರೋದು ಭಾರತ ನಾಶಪಡಿಸಿದ ಶಿಬಿರ, ಈಗ ಅದಕ್ಕಿಂತ ದೊಡ್ಡದಾದ ಹೊಸ ಶಿಬಿರವನ್ನು ನಿರ್ಮಾಣ ಮಾಡಲಾಗುತ್ತೆ ಅಂತ ಅವನು ಹೇಳ್ತಾನೆ. ಹಾಗೆ ಇನ್ನೂ ಒಂದು ವಿಡಿಯೋ ಇದೆ ನೋಡಿ, ಅದರಲ್ಲಿ ಮರ್ಕಜೆ ತೈಯಬಾದಲ್ಲಿನ ದೌರಾ ಎ ಸುರಾ ಅನ್ನೋ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿ ಅಂತ ಪಾಕಿಸ್ತಾನದ ಯುವಕರಿಗೆ ಅವನು ಕರೆ ಕೊಡ್ತಾ ಇದ್ದಾನೆ. ಅದು ಯಾವುದೋ ಸಮಾಜ ಸೇವೆಯ ಕಾರ್ಯಕ್ರಮ ಅಲ್ಲ, ಅಲ್ಲಿ ನಡೆಯೋದು ಕೂಡ ಉಗ್ರರ ತರಬೇತಿನೇ. ಆದರೆ ಅದೊಂದು ಶಾರ್ಟ್ ಟರ್ಮ್ ಕೋರ್ಸು. ಅದರಲ್ಲೊಂದಷ್ಟು ಜನರನ್ನು ಆಯ್ಕೆ ಮಾಡಿ ಅವರಿಗೆ ದೀರ್ಘಾವಧಿಯ ತರಬೇತಿಯನ್ನು ಕೊಟ್ಟು ಅವರನ್ನು ಉಗ್ರರನ್ನಾಗಿ ಮಾಡಲಾಗುತ್ತೆ. ಆ ತರಬೇತಿ ಶಿಬಿರಕ್ಕೆ ಕಮಾಂಡರ್ ಕಾಸಿಂ ಯುವಕರನ್ನು ಕರೀತಾ ಇದ್ದಾನೆ. ಗೆಳೆಯರೆ, ಈ ವಿಡಿಯೋಗಳು ಪಾಕಿಸ್ತಾನದಲ್ಲಿ ಮತ್ತೆ ಜೈಷ್ ಹಾಗೂ ಲಷ್ಕರ್ಗಳು ತುಂಬ ವೇಗವಾಗಿ ಕಾರ್ಯಾಚರಣೆಗಳನ್ನು ಆರಂಭ ಮಾಡ್ತಾ ಇವೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಈ ಸಂಘಟನೆಗಳು ತಾತ್ಕಾಲಿಕವಾಗಿ ತಮ್ಮ ಶಕ್ತಿಯನ್ನು ಮತ್ತೆ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಖೈಬರ್ ಭಾಗಕ್ಕೆ ವಲಸೆ ಹೋಗಿವೆ. ಅಲ್ಲಿದ್ದರೆ ಭಾರತದ ದಾಳಿಗಳಿಂದ ಸುರಕ್ಷಿತವಾಗಿರ್ತೀವಿ ಅಂತ ಅವರು ಭಾವಿಸ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನದ ಸೇನೆ ಹಾಗೂ ಸರ್ಕಾರಗಳು ಈ ಉಗ್ರರಿಗೆ ಬೇಕಾದ ಎಲ್ಲ ನೆರವನ್ನು ಕೊಡ್ತಾ ಇವೆ. ಇಲ್ಲಿ ಈ ವಿಡಿಯೋಗಳು ನಮಗೆ ಹೇಳ್ತಾ ಇರೋದೇನು ಅಂದರೆ,
ಭಾರತ ಒಂದು ಆಪರೇಷನ್ ಸಿಂಧೂರನ್ನು ಮಾಡಿ ಸುಮ್ಮನೆ ಕೂತ್ರೆ ಈ ರಕ್ತ ಬೀಜಾಸುರರ ಸಂತತಿ ಹಿಂಗೆ ಬೆಳಿತಲೇ ಹೋಗ್ತಾ ಇರತ್ತೆ. ಸೊ ಪಾಕಿಸ್ತಾನದ ಮಟ್ಟಿಗೆ ಆಗಾಗ ಆಪರೇಷನ್ ಸಿಂಧೂರುಗಳು ಬೇಕಾಗ್ತಲೇ ಇರುತ್ತವೆ. ಕ್ಲೀನ್ ಪಾಕಿಸ್ತಾನ್ ಕಾರ್ಯಾಚರಣೆಯನ್ನು ಭಾರತ ಪದೇ ಪದೇ ಹಮ್ಮಿಕೋಬೇಕಾಗಿ ಬರುತ್ತೆ. ಈಗ ನಮ್ಮ ಮನೆ ಪಕ್ಕದ ಖಾಲಿ ಸೈಟ್ ಒಂದರಲ್ಲಿ ಕಸ ಬಿದ್ದಿದ್ರೆ ಅದನ್ನು ಸೈಟ್ ಓನರ್ ಬಂದು ಕ್ಲೀನ್ ಮಾಡಲಿಲ್ಲ ಅಂದರೆ ನಾವೇ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಸೊಳ್ಳೆಗಳ ಕಚ್ಚೋದು, ಕಾಯಿಲೆ ಬರೋದು ನಮಗೆ ಅಲ್ವೇ. ಹೀಗಾಗಿ ಇನ್ನೂ ಒಂದಲ್ಲ, ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ಒಂದಷ್ಟು ಕಾರ್ಯಾಚರಣೆಗಳ ಅಗತ್ಯ ಇಲ್ಲಿದೆ. ಇದು ಗೆಳೆಯರೆ, ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಮತ್ತೆ ತಲೆ ಎತ್ತುತ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.